ಮತ್ತು ಧ್ರುವಂತ್ ಅವರು ಒಂದೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರ್ತೀರಾ. ಸೊ ಅವರ ಹೆಸರು ಚರಿತ್ ಬಾಳಪ್ಪ. ಅವರು ಯಾಕೆ ಧ್ರುವಂತ್ ಆಗಿದ್ದಾರೋ ನನಗಂತೂ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಸೊ ನೀವು ಅವರು ಎಲ್ಲೂ ಫೇಸ್ ಟು ಫೇಸ್ ಮಾತಾಡೋದೇ ಇಲ್ಲ. ಒಂದ್ಸರಿ ಅಭಿಷೇಕ್ ಅವರು ಹೇಳ್ತಿರ್ತಾರೆ ಅವರಿಬ್ರು ಯಾಕೋ ಮಾತಾಡೋದೇ ಇಲ್ಲ ಅಂತ. ಹೊರಗಡೆ ಇದ್ದಾಗ ಕೆಲವೊಂದು ಸುದ್ದಿಗಳು ಬಂದಿತ್ತು ನಿಮ್ಮಿಬ್ರಿಗೂ ಅಂದರೆ ಮಾತುಕತೆನೇ ಇರಲಿಲ್ಲ ಸೀರಿಯಲ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ನಾವೆಲ್ಲೂ ನೀವಿಬ್ರು ಚೆನ್ನಾಗಿ ಆಟ ಆಡ್ಬೋದು, ಮುಂದೆ ಒಂದಾಗ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ ಎಲ್ಲೂ ನೀವು ಅವ್ರ ಸಪೋರ್ಟ್ ತೊಗೊಳ್ಳಲ್ಲ, ಅವರು ಎಲ್ಲೂ ನಿಮ್ಮ ಸಪೋರ್ಟ್ ತೊಗೊಳ್ಳಲ್ಲ. ಆ್ಯಕ್ಚುಲಿ ಏನಾಗಿತ್ತು ಅಶ್ವಿನಿ ಅವರೇ? ಓ ತುಂಬ ಹಿಸ್ಟ್ರಿ ಎಲ್ಲ ಕೆದಕ್ತಾ ಇದ್ದೀರಾ. ಬಟ್ ಎನಿವೇ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ಎಲ್ಲರೂ ಫ್ರೆಂಡ್ಸ್ ಆಗೋ ಅಗತ್ಯ ಇಲ್ಲ. ಕಲೀಗ್ಸ್ ಆಗಿರ್ತಾರೆ. ಕೆಲಸ ಮಾಡೋ ತನಕ ವಾತಾವರಣ ಚೆನ್ನಾಗಿದ್ರೆ ವಾತಾವರಣದಲ್ಲಿ ನೀವು ಚೆನ್ನಾಗಿರ್ತೀರ. ಕೆಲವೊಂದು ಆಬ್ವಿಯಸ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ಅವ್ರದ್ದೇ ಕೆಲಸ ಮಾಡೋ ದಾರಿ ಬೇರೆ ಇರುತ್ತೆ, ನಾವೇ ಕೆಲಸ ಮಾಡೋ ದಾರಿ ಬೇರೆ ಇರುತ್ತೆ. ನಾವು ಬೇರೆ ಇಂಡಿಪೆಂಡೆಂಟ್ ಹೆಣ್ಮಕ್ಳು ಬಿಡ್ತೀವಾ? ಖಂಡಿತ ಇಲ್ಲ. ಸೊ ನಮ್ಮ ಒಪಿನಿಯನ್ಸ್ನ ಸ್ಟ್ರಾಂಗ್ ಆಗೇ ಪುಟ್ ಮಾಡ್ತೀವಿ. ಎಲ್ಲೋ ಭರದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನಿಂದ ಡಿಸ್ರೆಸ್ಪೆಕ್ಟ್ ಮಾಡ್ತೀವ? ಖಂಡಿತ ಇಲ್ಲ. ಏನು ಡಿಸಿಷನ್ಸ್ ಅವ್ರು ತೊಗೋತಾರೋ ಅದನ್ನು ವ್ಯಾಲ್ಯೂ ಮಾಡಿ ಬಿಟ್ಬಿಡ್ತೀವಿ. ಆ್ಯಂಡ್ ಪ್ರಾಜೆಕ್ಟ್ ಮುಗಿದ್ಮೇಲೆ ನಾವು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಇಲ್ಲಿ ಅವ್ರು ಬಂದಿದ್ದು ನಂಗೆ ಸರ್ಪ್ರೈಸೇ. ಆ್ಯಂಡ್ ಸಾಕಷ್ಟು ವ್ಯಕ್ತಿತ್ವ ಬದಲಾವಣೆ ಕೂಡ ನೋಡಿದೆ ನಾನಲ್ಲಿ. ಒಂದು ಹೊಸ ವ್ಯಕ್ತಿನೇ ಕಾಣಿಸಿದ್ರು ನನಗೆ ಆ ಮನೆಯಲ್ಲಿ. ಸೊ ಹೊಸ ವ್ಯಕ್ತಿ ಕಾಣಿಸ್ದಾಗ ಅವರು ಹೊಸಬ್ರಾಗೇ ಇರ್ತಾರೆ. ಆ್ಯಂಡ್ ಅವ್ರ ಜೊತೆ ಇನ್ ಪರ್ಸನ್ ಮಾತಾಡೋ ಯಾವ ಅವಕಾಶನೂ ಸಿಕ್ಕಿಲ್ಲ. ಯಾಕೆಂದರೆ ನಾವು ಜಂಟಿ ಆಗಿದ್ವಿ. ಎಲ್ಲ ಇದ್ದರು, ಅಭಿಷೇಕ್ ಅವರು ನನ್ನ ಜೊತೆ ಇದ್ದರು. ಆ್ಯಂಡ್ ಧ್ರುವಂತ್ ಅವರು ಅವ್ರ ಜೊತೆ ಫೇಸ್ ಟು ಫೇಸ್ ಮಾತಾಡುವಂತಹ ಕಾನ್ವರ್ಸೇಷನ್ ಆ ಮನೆಯಲ್ಲಿ ಏನೂ ಆಗಲಿಲ್ಲ. ಅದು ಬಿಟ್ಟು ಇನ್ನೇನು ಇಲ್ಲ. ಯಾರು ತುಂಬ ಫೇಕ್ ಅನ್ಸಿದ್ರು, ಯಾರು ಡಿಪ್ಲೊಮೆಟಿಕ್ ಅಂತ ಅನ್ಸಿದ್ರು, ಯಾರು ತುಂಬ ಡ್ರಾಮೆಬಾಜ್ ಅಂತ ಅನ್ಸಿದ್ರು ಅಂತ? ಉಲ್ಟಾ ಬರೋಣ. ಡ್ರಾಮೆಬಾಜ್ ನಾಟಕೀಯ ಅಶ್ವಿನಿ ಅವರೇ. ಡಿಪ್ಲೊಮ್ಯಾಟಿಕ್ ಅಂತಂದರೆ ಡಿಪ್ಲೊಮ್ಯಾಟಿಕ್ ಅನ್ನೋದಕ್ಕಿಂತ ಈ ಕನ್ನಿಂಗ್ ಕ್ರಿಕೆಟ್ ಅಂತ ಹೇಳಿದ್ರೆ ಅದು ಸುಧಿ. ಫೇಕ್ ಯಾರಿದ್ದಾರೆ? ಸದ್ಯಕ್ಕೆ ಜಾನ್ವಿ ಇದ್ದಾರೆ ಅಷ್ಟೇ.